ಬ್ರೇಕ್ ಆದ್ಮೇಲೆ ನ್ಯೂಸ್ 4ಗೆ ಮತ್ತೆ ಸ್ವಾಗತ. ಈಗಾಗಲೇ ಭಾರೀ ವಿರೋಧದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯೇ ನನ್ನ ಜವಾಬ್ದಾರಿ. ವಾರದ ಬಳಿಕ ನಾನೇ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇನ್ನು ಉತ್ತರ ಕರ್ನಾಟಕ ಭಾಗದ ಮುಖಂಡರ ಸಭೆಯಲ್ಲಿ ಸಿಎಂ ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಚುನಾವಣೆಯ ಸಮಯದಲ್ಲಿ ಮಾತ್ರ ಬಿಜೆಪಿಗೆ ಈ ಭಾಗ ನೆನಪಾಗುತ್ತೆ. ಯಡಿಯೂರಪ್ಪ ಅವರಿಗೆ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಎಚ್ಡಿಕೆ. ರೈತರ ಸಭೆ ಕರೆದಾಗ ಯಾಕೆ ಬರಲಿಲ್ಲ ಯಡಿಯೂರಪ್ಪ ಅವರು? ಈಗ ಸ್ವಾಮೀಜಿಗಳೊಂದಿಗೆ ಹೋರಾಟ ಮಾಡ್ತಿದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿಯವರು ಈ ರೀತಿಯ ಹೋರಾಟವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಭಾರೀ ವಿರೋಧದ ಬಳಿಕ ಈಗ ಸಿಎಂ ಕುಮಾರಸ್ವಾಮಿ ಎಚ್ಚೆತ್ತುಕೊಂಡಿದ್ದು ಈ ಒಂದು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಬಗ್ಗೆ ಕೂಡ ಈಗ ಆನ್ಸರ್ ಅನ್ನ ಮಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಸಾಧ್ಯವೇ ಇಲ್ಲ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯೇ ನನ್ನ ಜವಾಬ್ದಾರಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು. ವಾರದ ಬಳಿಕ ನಾನೇ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಏನಾಗಿದೆ, ನಾನೀಗ 49,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಬಿಜೆಪಿ ಅವರಿಗೆ ಈಗ ಅರ್ಗಿಸ್ಕೊಳ್ಳಕ್ಕಾಗಲ್ಲ. ಇದು ಪಾರ್ಲಿಮೆಂಟ್ ಚುನಾವಣೆವರೆಗೆ ಅವ್ರಿಗೆ ಬೇಕಾಗಿರೋದು ಇಷ್ಟೇ, ಉತ್ತರ ಕರ್ನಾಟಕ. ಇದು ಹೇಳ್ಕೊಂಡು ಬಿ ಜೆ ಪಿಯವ್ರಿಗೆ ಗೆದ್ಕೋಬೇಕಲ್ಲ, ಅದಕ್ಕೆ ಈ ಕತೆ ಕಟ್ಕೊಂಡು ಹೊರಟವ್ರನ್ನ. ನಾನು ಇನ್ನೊಂದು 8 ದಿವಸ ಕಳೆದ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ಬಂದು 2 ದಿವಸ ಕೂರ್ತೀನಿ. ಇವತ್ತು ಈಗ ಮೀಟಿಂಗ್ ನಿನ್ನೆಯಿಂದ ಜಿಲ್ಲಾಧಿಕಾರಿಗಳ ಮೀಟಿಂಗ್ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಹಲವು ಚರ್ಚೆ, ವಾದ ವಿವಾದಗಳು ಎಲ್ಲವೂ ಆದ ಬಳಿಕ ಸಿಎಂ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಮಗ್ರ ಕರ್ನಾಟಕವೇ ಇರೋದು, ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಜ್ಯ ಆಗೋದಕ್ಕೆ ಬಿಡೋದಿಲ್ಲ. ಆ ಎಲ್ಲಾ ಜಿಲ್ಲೆಗಳ ಅಭಿವೃದ್ಧಿ ನನ್ನ ಜವಾಬ್ದಾರಿ ಅನ್ನುವಂಥ ಹೇಳಿಕೆಯ ಜೊತೆಗೆ ಬಿಜೆಪಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಅವರ ಮಾತಿನ ವರ್ಷ ಹೇಗಿತ್ತು? ನವಿತೇಜನ್, ಕುಮಾರಸ್ವಾಮಿ ಅವರನ್ನ ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಒಂದು ನಿಯೋಗ ಭೇಟಿ ಮಾಡಿತು. ಆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿಯೆಲ್ಲ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಅವರು ಎಳೆಯಾಗಿ ಬಿಡಿಸಿ ಇವತ್ತು ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಏನು ಉತ್ತರ ಕರ್ನಾಟಕದ ಜನರ ಬಗ್ಗೆ ಆಡಿರ್ತಕ್ಕಂಥ ಮಾತಿನ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ನಾನು ಆ ರೀತಿಯ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಏನು ಈಗಾಗಲೇ ರೈತ ಮುಖಂಡರು ಪದೇ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾ ಇದ್ರು. ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಹೋಗಿದ್ರಿ, ಯಾಕೆ ನಮಗೆ ಅಲ್ಲಿ ಮತ ಸಿಗಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಅನ್ನುವಂತ ಮಾತನ್ನ ಪುನರುಚ್ಚಾರ ಮಾಡಿದ್ರು. ಆದ್ರೆ ಉತ್ತರ ಕರ್ನಾಟಕದ ಭಾಗದ ಅಥವಾ ಆ ಭಾಗದ ಏಳಿಗೆಗೆ ನೀವು ಶ್ರಮಿಸದೇ ಹೋದ್ರೆ ಖಂಡಿತವಾಗ್ಲೂ ಕೂಡ ನಾವು ಪ್ರತ್ಯೇಕ ರಾಜ್ಯದ ಧ್ವಜವನ್ನ ಹಾರಿಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಸ್ವಲ್ಪ ತಣ್ಣಗಾದ್ರು ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ನಾನು ವಿವಿಧ ರಾಜ್ಯಗಳ ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರವಾಸನ ಮಾಡ್ತೀನಿ. ಪ್ರತಿಯೊಂದು ಜಿಲ್ಲೆಗಳು ಕೂಡ 2 ದಿನ ನಾನೇ ಖುದ್ದಾಗಿ ಪ್ರವಾಸವನ್ನು ಮಾಡ್ತೀನಿ. ಈ ಬಿಜೆಪಿಯ ನಾಯಕರಿಗೆ ಕೇವಲ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾತ್ರ ಉತ್ತರ ಕರ್ನಾಟಕದ ನೆನಪಾಗ್ತಾ ಇದೆ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಮತ್ತೆ ಅವರು ಯಥಾಸ್ಥಿತಿಗೆ ಬರ್ತಾರೆ. ಮಹದಾಯಿ ವಿಚಾರದಲ್ಲೂ ಕೂಡ ಅವರು ಅದೇ ರೀತಿ ನಡೆದುಕೊಂಡಿರುವಂತದ್ದು. ಆದ್ರೆ ಮಹದಾಯಿ ವಿಚಾರವನ್ನು ಬಗೆಹರಿಸಲಿಕ್ಕೆ ನಾನು ನರೇಂದ್ರ ಮೋದಿ ಅವರಿಂದ ಆಗುತ್ತೆ ಅನ್ನುವಂತ ಮಾತನ್ನು ನಾನು ಹೇಳೋದಿಲ್ಲ. ಈಗಾಗಲೇ ನ್ಯಾಯಾಧೀಕರಣದಲ್ಲಿ ಆ ವಿಚಾರಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅವರು ಕೂಡ ಏನು ಮಾಡಲಿಕ್ಕೆ ಬರೋದಿಲ್ಲ. ಆದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾನು ಬದ್ಧ ಇದ್ದೀನಿ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಯೇ ನನ್ನ ಗುರಿ ಅನ್ನುವಂತ ಮಾತನ್ನ ಇವತ್ತು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಸುವರ್ಣ ಏನು ಸೌಧವನ್ನ ಬೆಳಗಾವಿಯಲ್ಲಿ ಕಟ್ಟಿದಾರೋ ಅಲ್ಲಿ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀನಿ. ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತದ್ದು ಮತ್ತೆ ಅಲ್ಲಿ ಯಾವ್ಯಾವ ಇಲಾಖೆಗಳನ್ನ ಅಲ್ಲಿ ನಿಯೋಜನೆ ಮಾಡಬೇಕು ಅನ್ನುವಂಥದ್ದನ್ನ ಶೀಘ್ರದಲ್ಲೇ ಸಭೆ ಕರೆದು ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರ ಭರವಸೆ ಕಾರ್ಯರೂಪಕ್ಕೆ ಬರುವವರೆಗೂ ಕೂಡ ನಾವು ಹೋರಾಟವನ್ನ ಕೈಬಿಡೋದಿಲ್ಲ. ಇವತ್ತು ಕೂಡ ಹೋರಾಟ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆ ನಾವು ಎಲ್ಲರೂ ಕೂಡ ಕೂತು ಚರ್ಚೆ ನಡೆಸಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಥವಾ ಇಲ್ಲಿಗೆ ಹೋರಾಟವನ್ನು ಕೈ ಬಿಡಬೇಕನ್ನುವಂತ ನಿರ್ಧಾರವನ್ನು ಮಾಡ್ತೀವಿ. ಆದರೆ ಕುಮಾರಸ್ವಾಮಿ ಅವರು ನೀಡಿರ್ತಕ್ಕಂಥ ಭರವಸೆ ಏನಿದಾವೆ ಅಥವಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತದ್ದಿರ್ಬೋದು ಅಥವಾ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಿ ಸುವರ್ಣಸೌಧದಲ್ಲಿ ಕೆಲವು ಇಲಾಖೆಗಳನ್ನ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಶೀಘ್ರದಲ್ಲಿ ಸಂಪುಟ ಸಭೆಯನ್ನ ಕರೆದು ಒಂದು ನಿರ್ಧಾರವನ್ನು ಕೈಗೊಳ್ಳಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಇಲ್ಲಿ ಹೋರಾಟ ಸಮಿತಿಯ ಸದಸ್ಯರು ಮಾಡಿದ್ದಾರೆ. ಆ ಭರವಸೆಯನ್ನ ಕುಮಾರಸ್ವಾಮಿ ಅವರು ಈಡೇರಿಸದೆ ಹೋದ್ರೆ ನವೆಂಬರ್ 1ನೇ ತಾರೀಕು ನಾವು ಮತ್ತೆ ಪ್ರತ್ಯೇಕ ಧ್ವಜದ ಒಂದು ಹೋರಾಟ ಮತ್ತೆ ಶುರು ಆಗುತ್ತೆ. ಅವತ್ತು ನಾವು ಪ್ರತ್ಯೇಕವಾದಂತಹ ಧ್ವಜವನ್ನು ಹಾರಿಸಿ ತೀರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಹೋರಾಟಗಾರರು ನೀಡಿದ್ದಾರೆ.
ನಾವಿತಾ ಎಸ್ ಹೋರಾಟ ಹಾದಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೋಡಿದ್ವಿ. ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ಡೀಟೇಲ್ಸ್ಗೆ. ಇನ್ನು ಅಧಿಕಾರ ದಾಹಕ್ಕಾಗಿ ಅಪ್ಪ ಮಕ್ಕಳು ರಾಜ್ಯವನ್ನ ಇಬ್ಬಾಗ ಮಾಡಲು ಹೊರಟಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಆರೋಪ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ, ಅಪ್ಪ ಮಕ್ಕಳ ಹೇಳಿಕೆಗಳು ಬಾಯಿ ತಪ್ಪಿ ಬಂದವಲ್ಲ, ಉತ್ತರ ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಬೇರೆ ರಾಜ್ಯ ಬೇಕಾ ತಗೊಳ್ಳಿ ಅನ್ನುವ ಮೂಲಕ ಬೆಂಕಿ ಹಚ್ಚುವ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು. ಕರ್ನಾಟಕ ಏಕೀಕರಣ ಆದಮೇಲೆ ಇದುವರೆಗೆ ಇಷ್ಟು ದೊಡ್ಡ ಪ್ರಮಾಣದ ಹೋರಾಟ ಮತ್ತೆ 2ನೇ ತಾರೀಕು ಈ ರಾಜ್ಯದ ಈ ಭಾಗದ 13 ಜಿಲ್ಲೆಗಳ ಬಂದ್ ಕರೆ ಕೊಟ್ಟಿರುವಂತಹದ್ದು. ಇವತ್ತು ಸುವರ್ಣಸೌಧದ ಮುಂದೆ ಈ ಭಾಗದ ಸ್ವಾಮೀಜಿಗಳು ಉಳಿದ ಹೋರಾಟಗಾರರು ಸತ್ಯಾಗ್ರಹ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿರುವಂತಹದ್ದು ಹಿಂದೆಂದೂ ನಡೆದಿರಲಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬೇಜವಾಬ್ದಾರಿ ಹೇಳಿಕೆ. ಈ ಭಾಗದ ಜನ ವೋಟ್ ಮಾಡುವಂತ ಸಂದರ್ಭದಲ್ಲಿ ನನ್ನ ನೆನಪು ನಿಮಗೆ ಬರಲಿಲ್ಲ, ನೀವು ನನಗೆ ವೋಟ್ ಕೊಡಲಿಲ್ಲ, ಈಗ ನನ್ನನ್ನ ಯಾವುದೇ ಪ್ರಶ್ನೆ ಮಾಡುವಂತ ಹಕ್ಕು ನಿಮ್ಗಿಲ್ಲ. ಹಾಗೆ ಮಾಧ್ಯಮದ ಸ್ನೇಹಿತರ ಜೊತೆ ಮಾತನಾಡ್ತಾ, ಮಾಧ್ಯಮದ ಮಿತ್ರರು ನೀವೇನೆ ಉತ್ತರ ಕರ್ನಾಟಕಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಈ ರೀತಿ ಹಗುರವಾದ ಮಾತನಾಡುವಂತ ಪ್ರಯತ್ನ ಮಾಡಿ ಒಂದು ರೀತಿ ಜಾತಿಯ ವಿಷಬೀಜವನ್ನು ಬಿತ್ತುವಂತ ಪ್ರಯತ್ನ ಮಾಡಿದ್ದಾರೆ. ಇದುವರೆಗೆ ಮಾಜಿ ಪ್ರಧಾನಿ ಸನ್ಮಾನ್ಯ ದೇವೇಗೌಡರು ಈ ಬಗ್ಗೆ ಒಂದು ಮಾತಾಡಿಲ್ಲ, ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ. ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಹೇಳುವಂತ ಒಂದೊಂದು ಮಾತು ಅವರ ತಂದೆಯ ಸಹಮತ ಇಲ್ಲದೇನೆ ಮಾತನಾಡೋ ವ್ಯಕ್ತಿ ಅವರಲ್ಲ. ಅಂದ್ರೆ ಈ ಮಾತಿಗೆ, ಕುಮಾರಸ್ವಾಮಿ ಅವರ ನಿಲುವಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಸಂಪೂರ್ಣ ಸಹಮತ ಇದೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದು ಸಿಎಂ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕಾಗುತ್ತೆ. ಅವರು ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಈ ಹಿಂದೆ ಲಿಂಗಾಯತ ವಿಚಾರ ಕೂಡ ಕಾಂಗ್ರೆಸ್ಗೆ ಏಟು ಕೊಟ್ಟಿತ್ತು. ಈಗ ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರೆಲ್ಲರ ಪರವಾಗಿರ್ತಾರೆ ನಮ್ಮ ಭಾವನೆ ಅಷ್ಟೇ. ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳು ಅವರು, ಕೇವಲ ಚನ್ನಪಟ್ಟಣ ರಾಮನಗರ ಸಿಎಂ ಅಲ್ಲ, ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಅವರು. ಇದ್ರ ನೋಡೋಣ, ಅದು ಡ್ಯಾಮೇಜ್ ಆಗುವಂಗಿದ್ರೆ ಖಂಡಿತ ಪಡಿಲೇಬೇಕಾಗುತ್ತೆ. ಒಂದ್ ವೇಳೆ ಅದು ಡ್ಯಾಮೇಜ್ ಆಗುವಂಗಿದ್ರೆ ಅನಾವಶ್ಯಕ ಮುಂದುವರಿದವರೆ ಘರ್ಷಣೆ ಪಡಿಲೇಬೇಕಾದ್ರೆ ನಾನು ಪಡೆಯುತ್ತೆ. ಬೇರೆ ಬೇರೆ ಮಾಡ್ತೀವಿ, ಈಗ ಯಾವುದೋ ಒಂದು ಆಗಿರ್ಬೋದು, ಇಲ್ಲ ಅಂತ ಹೇಳಿ ಅವರಿಂದ ಸ್ವಲ್ಪ ಡ್ಯಾಮೇಜ್ ಆಗಬಹುದು, ಬೇರೆ ಕಡೆ ಕಾಂಪಿಟೇಷನ್ ಮಾಡಬೇಕಾಗುತ್ತದೆ. ಈ ರಾಜಕೀಯದಲ್ಲಿ ಇದೆಲ್ಲ ಸಹಜ, ಸ್ವಾಭಾವಿಕ. ಈಗ ಒಂದೇನೆ ನಾವು ಎಲ್ಲ ಮುಗಿದು ಹೋಯ್ತು ಅಂತ ಹೇಳಿಕ್ಕೆ ಆಗೋಲ್ಲ, ಸಂದರ್ಭ ತಕ್ಕಂಗೆ ಮಾಡ್ಬೇಕು. ಲಿಂಗಾಯತ ಇಶ್ಯೂ ಬಂದಾಗ ಖಂಡಿತವಾಗಿ ನಮ್ಗೆ ಹೊರತ ಆಗ್ಬೇಕಿದೆ. ಆದ್ರೆ ಇದು ಇಶ್ಯೂ ಬೇರೆ, ಎಲ್ಲರೂ ಇದ್ದಾರೆ, ಎಲ್ಲ ಪಕ್ಷದಲ್ಲಿ ಇದ್ದಾರೆ. ಇದರಲ್ಲಿ ದಳ ಇದ್ದಾರೆ, ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಎಲ್ಲರೂ ಕೂಡಿದ್ದಾರೆ. ಸೊ ಎಲ್ಲರಿಗೂ ಅಭಿವೃದ್ಧಿ ಬೇಕಾಗಿದೆ. ಇದು ನೋಡೋಣ, ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರೆ ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ.